ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್. ನಾನೊಬ್ಬ ಇಂಟ್ರಾಡೇ ಟ್ರೇಡರ್. ನಾನು ಪ್ರತಿದಿನ ಸ್ಟಾಕ್ ಮಾರ್ಕೆಟಲ್ಲಿ ಈಕ್ವಿಟಿ ಟ್ರೇಡ್ ಮಾಡ್ತೀನಿ, ಅದು ಮಾರ್ಜಿನ್ ಪ್ಲಸ್ಸಲ್ಲಿ. ಇವತ್ತು ನಾನು ಸ್ಟಾಕ್ ಯಾವ ಥರ ಬೈ ಮಾಡಿದೆ, ಯಾವ ಥರ ಸೆಲ್ ಮಾಡಿದೆ, ಏನಕ್ಕೆ ಸ್ಟಾಕ್ ತೊಗೊಂಡೆ, ಫಸ್ಟು ಅದಕ್ಕೆ ಏನೇನು ಇಂಪಾರ್ಟೆಂಟ್ ಸ್ಟೆಪ್ಸ್ನ ತೊಗೊತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗು, ದುಡ್ಡು ಕಳ್ಕೊತೀವಿ ಅನ್ನೋದು ಎಲ್ಲ ಮೈಂಡ್ಸೆಟ್ ಹೇಳ್ತಾರಲ್ಲ, ಅವರಿಗೆಲ್ಲ ಇದು ಒಂದು ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ದುಡ್ಡು ಮಾಡ್ಬೋದು ಅನ್ನೋದು ಒಂದು ಮೋಟಿವೇಶನ್ ಬರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಸ್ಟಾಕ್ ಮಾರ್ಕೆಟಲ್ಲಿ 100% ದುಡ್ಡು ಕಳ್ಕೊತೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಅದಕ್ಕೆ ಬೇಕಾಗಿರೋದು ಒಂದು ಎಜುಕೇಷನ್ ಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಬೇಕು ಅಂದರೆ ಒಂದು 6 ತಿಂಗಳು 1 ವರ್ಷ ಎಕ್ಸ್ಪೀರಿಯೆನ್ಸ್ ಆದರೂ ಮಿನಿಮಮ್ ಬೇಕು. ಆಮೇಲೆ ಅದೇ ಟ್ರೇಡಿಂಗ್ ಯಾವ ಥರ ಮಾಡ್ಬೋದು, ಯಾವ ಥರ ಇಲ್ಲ ಅನ್ನೋದನ್ನ ಕಲಿಯೋಕ್ಕೂ ಈಸಿ ಆಗುತ್ತೆ. ಎಲ್ಲರೂ ಏನು ಮಾಡ್ತಾರೆ, ಟ್ರೇಡಿಂಗ್ ಬಂದಿದ ತಕ್ಷಣ ಫಸ್ಟು ಆಪ್ಷನ್ ಟ್ರೇಡಿಂಗ್ ಮಾಡಿಬಿಡ್ತಾರೆ. ಆಪ್ಷನ್ ಟ್ರೇಡಿಂಗಲ್ಲಿ ಸೆಕೆಂಡ್ಸಲ್ಲಿ 500ರಿಂದ 1000 ರೂಪಾಯಿ ಫ್ಲಕ್ಚುಯೇಷನ್ ಇರುತ್ತೆ 1 ಲಾಟ್ ಮೇಲೆ. ಏನು ಅನ್ಕೊತಾರೆ ಎಲ್ಲರೂ, ಬಂದಿದ ತಕ್ಷಣ ನಾನು ಸ್ಟಾಕು 500 ರೂಪಾಯಿ 1000 ರೂಪಾಯಿ ಬೇಗ ತಗೊಂಡು ಬೇಗ ಹೋಗ್ಬಿಡೋಣ ಅನ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟೊಂದು ಜನರಿಗೆ ಗೊತ್ತಿಲ್ಲ ಆಪ್ಷನ್ ಟ್ರೇಡಿಂಗಲ್ಲಿ ಬೇಗ ದುಡ್ಡು ಕಳ್ಕೊತೀವಿ ಅನ್ನೋದು. 1 ಟೈಮು 2 ಟೈಮು ಬರುತ್ತೆ, ಬಟ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೆ 100% ಬಂದು ನಮ್ಮ ಹತ್ರ ಇರೋ ದುಡ್ಡು ಫುಲ್ ತಗೊಂಡೇ ಹೋಗೋದು. ಅದಕ್ಕೆ ಫಸ್ಟು 6 ಮಂತ್ಸು ಈಕ್ವಿಟಿ ಟ್ರೇಡಿಂಗ್ ಮಾಡಿಬಿಟ್ಟೆ ಅದ್ರ ಮೇಲ್ಗಡೆ ಬೇಸ್ ಮೇಲೆ ನಾವು ಆಪ್ಷನ್ ಟ್ರೇಡಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಮಾರ್ನಿಂಗು ಫಸ್ಟು ಬೆಳಗ್ಗೆ ಬಂದಿದ ತಕ್ಷಣ 9 ಗಂಟೆಯಿಂದ 10 ಗಂಟೆ 10:30 ತನಕ ಸ್ಟಾಕ್ ಟ್ರೇಡ್ ಮಾಡೋಂಗಿಲ್ಲ ನನ್ನ ಪ್ರಕಾರ. ಇಂಪಾರ್ಟೆಂಟ್ ರೂಲ್ಸ್ ಅದು ನಂದು. 9 ಗಂಟೆಯಿಂದ 10 ಗಂಟೆ 10:30 ತನಕ ಫಸ್ಟು ಮಾರ್ಕೆಟ್ ನೋಡ್ಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಇಂಪಾರ್ಟೆಂಟ್ ನಿಫ್ಟಿ ಆಗುತ್ತೆ, ಯಾಕಂದರೆ ನಾವು ನಿಫ್ಟಿ 50 ಸ್ಟಾಕ್ನ ಟ್ರೇಡ್ ಮಾಡೋದು ಫಸ್ಟ್ ನಿಫ್ಟಿ ಯಾವ ಕಡೆ ಇದೆ, ಬೈಯಿಂಗ್ ಇದೆಯಾ ಸೆಲ್ಲಿಂಗ್ ಇದೆಯಾ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮಗೆ ಇದೇ ಥರ ಸೆಕ್ಟರ್ಸ್ ಕೂಡ ಇದೆ. ಇಲ್ಲಿ ನೋಡ್ಬೋದು, ಇಲ್ಲೇ ಇದು ನಿಫ್ಟಿ ಒಂದೇ ಅಲ್ಲ. ಇಲ್ಲಿ IT ಸೆಕ್ಟರ್ಸ್ ಬರುತ್ತೆ. IT ಸೆಕ್ಟರ್ಸ್ 1 ನಿಮಿಷ ತೋರಿಸ್ತೀನಿ. ನೋಡ್ಬೋದು, ಇದು IT ಸೆಕ್ಟರ್ಸ್. ಯಾವುದೇ ಕಂಪ್ನಿ IT ಕಂಪ್ನಿ ಮೇಲ್ಗಡೆ ಹೋಗೋದು ಅದ್ರ ಸೆಕ್ಟರ್ ಫಸ್ಟ್ ಇಂಡಿಕೇಟ್ ಮಾಡುತ್ತೆ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅನ್ನೋದು. ಆಮೇಲೆ ಇಂಡಿವಿಜುವಲಿಗೆ ಒಂದೊಂದೇ ಸ್ಟಾಕು ಮೇಲ್ಗಡೆ ಹೋಗುತ್ತೆ. ಇವತ್ತು ಹೇಳೋದಾದರೆ ಫಸ್ಟು ಬಂದ್ಬಿಡೋಣ. ಫಸ್ಟು ನಿಫ್ಟಿ ಬರೋಣ. ಬೆಳಗ್ಗೆ 1 ಡೇ ಕ್ಯಾಂಡಲ್ ಇವತ್ತು ಚೆನ್ನಾಗಿದೆ. ಕ್ಯಾಂಡಲು ಬೈಯಿಂಗ್ ಇತ್ತು. ಸಪೋರ್ಟ್ ಲೈನ್ ಹತ್ರ ನೋಡ್ಬೋದು, ಇದು ಸಪೋರ್ಟ್ ಅಂತಾರೆ ಇದಕ್ಕೆ. ಇಲ್ಲಿ ನೋಡ್ಬೋದು, ಸಪೋರ್ಟ್ ಬ್ರೇಕ್ ಆಗಿ ಸಪೋರ್ಟ್ ಜಾಸ್ತಿ ಸತಿ ಸಪೋರ್ಟ್ ಇಲ್ಲಿಂದನೇ ತಗೊಂಡಿರೋದು. 1 ಟೈಮ್ 2 3 4 ಈ ಸತಿ ಸತಿನೂ ಅಷ್ಟೇ. 5ನೇ ಸತಿನೂ ಸಪೋರ್ಟ್ ಅಲ್ಲೇ ತಗೊಂಡೆ. ಈ ಸತಿನೂ ಅಲ್ಲೇ ಸಪೋರ್ಟಿಗೆ ಬಂದು ನಿಫ್ಟಿ ಇದು ಇಂಪಾರ್ಟೆಂಟ್ ಸ್ಟ್ರಾಂಗ್ ಸಪೋರ್ಟ್ ಆಗಿದೆ. 1 ಅವರಲ್ಲಿ ನೋಡೋದ್ರೆ ಸಪೋರ್ಟ್ ಅಲ್ಲಿತ್ತು. 1 ಅವರಲ್ಲಿ ನಿಫ್ಟಿ ಗ್ಯಾಪ್ ಅಪ್ ಆಗಿತ್ತು. 1 ಡೇಲಿ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಮಾರ್ಕೆಟು ಬೆಳಗ್ಗೆನೇ ಇದು ಬೈಯಿಂಗ್ ಕೊಟ್ಟಿತ್ತು. ಬಟ್ ಮಾರ್ಕೆಟು ಮೂಮೆಂಟು ಸ್ಲೋ ಇತ್ತು. ಇಲ್ಲಿ ನೋಡ್ಬೋದು ಇದು. 1 ಟ್ಯಾಪ್ ಆಯಿತು, 2nd ಟ್ಯಾಪ್ ಆಯಿತು. ಯಾವಾಗಿದ್ದು ನೆಕ್ಲೈನು ಬ್ರೇಕ್ ಆಗಿಲ್ಲ. ಫಸ್ಟ್ ಟ್ಯಾಪು 2nd ಟ್ಯಾಪ್ 10 ಗಂಟೆಗೆ ಒಂದು ಫಾಲ್ ಬಂತು. ಮತ್ತೆ ಬಯರ್ಸ್ ಮೇಲ್ಗಡೆ ತಗೊಂಡೋದ್ರು ಬಟ್ ಇದು ಫೇಕ್ ಬ್ರೇಕ್ಔಟ್ ಕೊಟ್ಬಿಡ್ತು. ಇದು 15 ಮಿನಿಟ್ಸ್ ಡಬಲ್ ಟಾಪ್ ಆಗಿಬಿಟ್ಟು ಇದು ನೆಕ್ಲೈನ್ ಹತ್ರ ಬ್ರೇಕ್ ಆಗೈತೆ. ಇಲ್ಲಿರೋದೆಲ್ಲ ಸ್ಟಾಪ್ ಲಾಸ್ ಇದ್ರ ಮೇಲ್ಗಡೆ ಇಟ್ಟಿರ್ತಾರೆ.
ಮಾರ್ಕೆಟ್ ಬೈಯಿಂಗ್ ಹೋಗಿದೆ. ಸೊ ಅಕಸ್ಮಾತ್ ಇದು ಬ್ರೇಕ್ಔಟ್ ಆಗಿದ್ದಿದ್ರೆ ಇಲ್ಲಿ ತನಕ ಮಾರ್ಕೆಟ್ ಅದೇ ಈ ಗ್ಯಾಪ್ನ ಫಿಲ್ ಆಗ್ತಾಯಿತ್ತು. ಸೊ ಇದು ಫಸ್ಟ್ ನಿಫ್ಟಿ ಇದು ಫಸ್ಟ್ ಕ್ಯಾಂಡಲ್ ಬೈಯಿಂಗೇ ಇತ್ತು. ಸೊ ಆದಷ್ಟು ಬೈಯಿಂಗೇ ಹೋಗಬೇಕಾಗಿತ್ತು. ಮಾರ್ಕೆಟು ಬೈಯಿಂಗ್ಗೆ ಹೋಗಿದೆ. ಇಲ್ಲಿ ಡಬಲ್ ಟಪ್ ಆಯಿತು. ಆಮೇಲೆ ಒಂದು ಟ್ರೆಂಡು ಅಪ್ಪರ್ ಸೈಡ್ ನೋಡ್ಬೋದು. ಇಲ್ಲಿ ಒಂದು ಲೋ ಆಗಿಬಿಟ್ಟು ಹೈಯರ್ ಹೈ ಆಗಿ ಹೈಯರ್ ಲೋ ಆಯಿತು, ಹೈಯರ್ ಹೈ ಆಯಿತು, ಮತ್ತು ಹೈಯರ್ ಲೋ ಆಯಿತು. ಓಕೆ, ಇದು ಮಾರ್ಕೆಟು ಟ್ರೆಂಡ್ ಇದು ಚೇಂಜ್ ಆಗಿದೆ ಬೈಯಿಂಗ್ ಕಡೆ ನಿಫ್ಟಿ 50. ಓಕೆ, ಇವತ್ತು ನೋಡ್ಬೋದು. ಇವತ್ತು ಯಾವ ಸ್ಟಾಕ್ ನಾನು ಬೈ ಮಾಡಿದ್ದು ಅಂದರೆ ರಿಲಯನ್ಸ್. ಓಕೆ, ರಿಲಯನ್ಸ್ ಸ್ಟಾಕು ಬೈ ಮಾಡಿದ್ದೆ. ಮಾರ್ಕೆಟು ಯಾಕಂದರೆ ಇಂಪಾರ್ಟೆಂಟ್ ಅಂದರೆ ನಾನು ಹೇಳಿದ್ನಲ್ಲ, ಈ IT ಸೆಕ್ಟರ್ಸು ಮಾರ್ನಿಂಗ್ಗೆ ಗ್ಯಾಪ್ ಅಪ್ 1% ಇತ್ತು. ಇಲ್ಲಿ ನಾನು ನೋಡಿದಾಗ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಕೊಟ್ಟಿತ್ತು 15 ಮಿನಿಟ್ಸಲ್ಲಿ. ಬಟ್ IT ಸೆಕ್ಟರ್ಸ್ ಎಲ್ಲ ಬೈಯಿಂಗ್ ಇದೆ ಅಂತ ಅಂದಿದ ತಕ್ಷಣ ನಾನು ಬೈಯಿಂಗ್ ಹೋಗಿಲ್ಲ. ಸೊ ವೆಯ್ಟ್ ಮಾಡಬೇಕು. ಮಾರ್ಕೆಟು ನೋಡ್ಬೋದು 10 ಗಂಟೆಗೆ ಒಂದು ಫಾಲ್ ಬಂದು ಮತ್ತೆ ಅಲ್ಲಿಂದ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಸೈಡ್ ವೇಸಿಗೆ ಹೋಗ್ಬಿಡ್ತೀವಿ ಮಾರ್ಕೆಟು. ಓಕೆ, 2% ಇದು ಬೆಳಗ್ಗೆ ಏನು ಫಸ್ಟ್ ಕ್ಯಾಂಡಲಲ್ಲಿ ಏನಿತ್ತು ಫಸ್ಟ್ 15 ನಿಮಿಷ, ಆ 15 ನಿಮಿಷನೇ IT ಸೆಕ್ಟರ್ಸ್ ಎಲ್ಲ ಮೂವ್ ಆಗಿತ್ತು. ಅದೇ ಥರ ಇವತ್ತು ನಾನು ಸ್ಟಾಕು ಬೈ ಮಾಡಿದ್ದು ಬಂದ್ಬಿಟ್ಟು ರಿಲಯನ್ಸು. ಸೊ ನೋಡ್ಬೋದು ಇಲ್ಲ ಫಸ್ಟ್ ಒನ್ ಡೇ ಬಂದಾಗ ಒನ್ ಡೇಗೆ ನನ್ನ ಪ್ಲ್ಯಾನಿಂಗ್ ಇದ್ದಿದ್ದು ಇದು ಡೌನ್ ಟ್ರೆಂಡ್ ಆಗಿದೆ. ನಿನ್ನೆನೂ ಕೂಡ ಸ್ಟ್ರಾಂಗ್ ಸೆಲ್ಲರ್ಸು ಸೆಲ್ಲಿಂಗ್ ಹಾಕೊಂಡಿದ್ದಾರೆ ಆಲ್ರೆಡಿ. ಬಟ್ ಇದೊಂದು ಸ್ಟ್ರಾಂಗ್ ಬೈಯರ್ಸ್ ಇರ್ತಾರೆ ಇಲ್ಲಿ. ಯಾಕಂದರೆ ಮಾರ್ಕೆಟ್ ಇಲ್ಲಿಂದನೇ ಮೇಲ್ಗಡೆ ಬೈಯಿಂಗ್ ಹೋಗಿರೋದು, ಮತ್ತೆ ಸಪೋರ್ಟ್ ತಗೊಂಡಿದೆ, ಮತ್ತೆ ಹೋಗಿ. ಸೊ ಈ ಲಾಸ್ಟ್ ಟೈಮು ಸಪೋರ್ಟ್ ಇಲ್ಲಿಂದನೇ ತಗೊಂಡಿತ್ತು, ಇಂಪಾರ್ಟೆಂಟ್. ಸೊ ಯಾಕಂದರೆ ಇಲ್ಲೆಲ್ಲ ಬಂದ್ಬಿಟ್ಟು ಬೈಯರ್ಸ್ ಇರ್ತಾರೆ ಒನ್ ಡೇಯಲ್ಲಿ. ಅದು ಬಿಗ್ ಇನ್ವೆಸ್ಟರ್ಸ್ ಇಲ್ಲೇ ಇರೋದು. ಅದಕ್ಕೋಸ್ಕರನೇ ನಾನು ಏನು ಮಾಡಿದೆ, ಇದು ಸೆಲ್ಲಿಂಗ್, ಆ್ಯಕ್ಚುಲಿ ಇದು ಸೆಲ್ಲಿಂಗೇ ಹೋಗ್ತಾ ಇದ್ದಿದ್ದು. ಬಟ್ ಮಾರ್ಕೆಟು ಬೈಯಿಂಗ್ ಇತ್ತು, ನಿಫ್ಟಿ 50 ಬೈಯಿಂಗ್ ಇತ್ತು. ಮತ್ತು IT ಸೆಕ್ಟರ್ಸು ಬೆಳಗ್ಗೆ 15 ಮಿನಿಟ್ಸಲ್ಲೇ 2% ಪ್ರಾಫಿಟ್ ಕೂಡ ತೋರಿಸಿತ್ತು. ಸೊ ಅದರಲ್ಲಿ ನಿಫ್ಟಿ ನೋಡ್ಬೋದು. ನಿಫ್ಟಿ ಇದು ರಿಲಯನ್ಸ್ ನೋಡ್ಬೋದು, ನೆಗೆಟಿವಲ್ಲೇ ಇತ್ತು, ಪಾಸಿಟಿವ್ ಆಗಿದ್ದಿಲ್ಲ. ಸೊ ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ರಿಲಯನ್ಸು ಮತ್ತು ನಿಫ್ಟಿ 50 ಎರಡು ಜೊತೆಗೆ ಸೇಮ್ ಅದು ಹೆಂಗೆ ಹೋಗುತ್ತಾ ಅದೇ ಥರ ರಿಲಯನ್ಸು ಕೂಡ ಹೋಗುತ್ತೆ ನನ್ನ ಟೈಮು. ಬಟ್ ಇವತ್ತು ಹೋಗಿಲ್ಲ. 1 ಅವರಲ್ಲಿ ಬಂದೆ. ನಾನು ನೋಡ್ಬೋದು 15 ಮಿನಿಟ್ಸಲ್ಲಿ ಕ್ಯಾಂಡಲಲ್ಲಿ ನಾನು ನೋಡಿದೆ. ಸೊ ಇಲ್ಲಿ ಇದು ಬೈಯರ್ಸ್ ಇದ್ದಾರೆ ಅಂದರೆ ಇಲ್ಲ ಅಂತಂದರೆ ಇದ್ರ ಕೆಳಗಡೆ ಕ್ಯಾಂಡಲ್ ಕೊಟ್ಟಿದ್ರೆ ನಾನು ಸೆಲ್ಲಿಂಗ್ಗೆ ಹೋಗ್ತಾ ಇದ್ದಿದ್ದು. ಇವತ್ತು ಈ 1 ಅವರ್ ಕ್ಯಾಂಡಲ್ ಫ್ರೈಡೇ 29th ಇಲ್ಲಿ ಏನಿದೆ ಮಾರ್ಕೆಟ್, ಇದ್ರ ಕೆಳಗಡೆ ಏನಾರು 1 ಅವರಲ್ಲಿ ಕ್ಯಾಂಡಲ್ ಏನಾರು ಕೊಟ್ಟಿದ್ದಿದ್ರೆ ಸೊ ನಾನು ಸೆಲ್ಲಿಂಗೇ ಹೋಗ್ತಿದ್ದೆ. ಬಟ್ ಕ್ಯಾಂಡಲ್ ಕೊಟ್ಟಿಲ್ಲ, ಸಪೋರ್ಟ್ ತಗೊಂತು. ಸೊ ಸಪೋರ್ಟ್ ತಗೊಂಡಾಗ ನಾನೇನು ಮಾಡಿದೆ, ಓಕೆ ಇಲ್ಲಿ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಇದೆ. ನಾವು ಇಂಟ್ರಾಡೇ ಮಾಡಬೇಕಾದ್ರೆ ಮಿನಿಮಮ್ 1 ಅವರು 15 ಮಿನಿಟ್ಸು ಎಂಟ್ರಿ ಮತ್ತು ಎಕ್ಸಿಟ್ ಆಗೋದು 5 ಮಿನಿಟ್ಸಲ್ಲಿ ಆಗೋದು. ಸೊ ಫಸ್ಟು 15 ಮಿನಿಟ್ಸಲ್ಲಿ ಫಸ್ಟು ಸೆಲ್ಲಿಂಗ್ ಆಯಿತು. ಬಟ್ ಅದೇ IT ಸೆಕ್ಟರಲ್ಲಿ ಬೈಯಿಂಗ್ ಆಗಿತ್ತು. ಫಸ್ಟ್ ಕ್ಯಾಂಡಲ್ಲೇ ಸೆಲ್ಲಿಂಗ್ ಆಯಿತು, ಸೆಕೆಂಡ್ ಕ್ಯಾಂಡಲು ಸೆಲ್ಲಿಂಗ್ ಆಯಿತು. ಬಟ್ ಎಂಟ್ರಿ ಇದ್ರ ಮೇಲ್ಗಡೆ ಏನಾದ್ರು ಮಾರ್ನಿಂಗ್ ಆಗಿದ್ದಿದ್ರೆ ಏನಾದ್ರು ಬೈಯರ್ಸ್ ಬರಬೇಕಂದ್ರೆ ಒಂದು ಬೈಯಿಂಗ್ ಫುಲ್ ಮಾಡಬೇಕು ಮೇಲ್ಗಡೆ. ಓಕೆ, ಇಲ್ಲಿ ಬೈಯರ್ಸ್ ಬಂದಿಲ್ಲ, ವೆಯ್ಟ್ ಮಾಡಿದೆ. ಸೊ ಇವು ಆದಷ್ಟು ಎಷ್ಟು ಗಂಟೆಗೆ ಅಂತಂದರೆ ನಾನು ಬೈಯಿಂಗ್ ತಗೊಂಡು 46 ಕ್ವಾಂಟಿಟಿ 1354 12:30 ಆಗಿತ್ತು ಆಲ್ರೆಡಿ. 12:30 ಆಗಿತ್ತು. ಎಷ್ಟು ಗಂಟೆಗೆ? 12:30. ಓಕೆ 12:30.
ನೋಡ್ಬೋದು ಇಲ್ಲಿ 5 ಮಿನಿಟ್ಸಿಗೆ ಬಂದೆ 12:30. ಓಕೆ, ಈ ಕ್ಯಾಂಡಲ್ನ ನಂದು ಎಂಟ್ರಿ ಆಗಿದ್ದು. ಓಕೆ, ಬಟ್ ಟೈಮ್ ತುಂಬ ಕಮ್ಮಿ ಇತ್ತು ಇವತ್ತು ಸ್ಟೇಟ್ ಮಾಡೋದಕ್ಕೆ. ಸೊ ನನ್ನ ಪ್ರಕಾರ ನಾನು 2 ಗಂಟೆ ಒಳಗಡೆ ಸ್ಟಾಕು ಬಿಟ್ಬಿಡೋಕು. 2 ಗಂಟೆ ಮೇಲೆ ಸ್ಟಾಕ್ ಇಟ್ಕೊಳಲ್ಲ. ನೋಡ್ಬೋದು ಇಲ್ಲೇ ನಾನು ಬೈ 12:30 ಮಾಡಿದೆ. 1:45ಗೆ ಸ್ಟಾಕ್ ಬಿಟ್ಬಿಟ್ಟೆ, 1:41ಕ್ಕೆ ಸ್ಟಾಕ್ ಬಿಟ್ಬಿಟ್ಟೆ. ಅದು ಎಷ್ಟಕ್ಕೆ 1362ಗೆ 1354 ಎಂಟ್ರಿ ನೋಡ್ಬೋದು ನೀವು. 12:25ಗೆ ತೊಗೊಂಡಿದ್ದು ರಿಲಯನ್ಸ್ ಇಂಟ್ರಾಡೇ 1 ಸೆಪ್ಟೆಂಬರ್ 2025. ಓಕೆ, ಸೊ ನಾನು ಯಾವಾಗ ಇಲ್ಲಿ ತೊಗೊಂಡು ಇದೊಂದು ನೆಕ್ಲೈನ್ ನನಗೆ ಇದು ಇಂಪಾರ್ಟೆಂಟ್ ಆಗಿತ್ತು ಲೆವೆಲ್. ಅದಕ್ಕಿಂತ ಮುಂಚೆನೇ ನಾನು ಎಂಟ್ರಿ ಮಾಡಿದ್ದೆ. ಇದ್ರ ಇಲ್ಲಿ ಎಂಟ್ರಿ ಇದೆ ತೊಗೊಂಡಿರೋದು. ಸೊ ಮೇಲ್ಗಡೆ ಹೋಗಿತ್ತು, ಇಲ್ಲಿ ತನಕ ಇಲ್ಲಿ ಸೆಲ್ಲರ್ಸ್ ಇದ್ರು. ಯಾಕಂದರೆ ಇಲ್ಲಿ ಆಲ್ರೆಡಿ ಸೆಲ್ಲಿಂಗ್ ಆಗಿದೆ ಒಂದು. ಸೊ ಅದೇ ಥರ ಇಲ್ಲೂ ಕೂಡ ಸೆಲ್ಲರ್ಸ್ ಬರ್ತಾರೆ ಅಂತ ಗೊತ್ತಿತ್ತು. ಸೊ ನಾನು ಎಕ್ಸಾಕ್ಟ್ ಈ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಎಷ್ಟಿದೆ 162ಗೆ ಇಲ್ಲಿಗೆ ಬಿಟ್ಬಿಟ್ಟೆ. 1:40ಗೆ ಕರೆಕ್ಟಾಗಿ 1:40 ಅಲ್ಲೇ ಆಗಿದೆ. ಅಲ್ಲೇ ನಾನು ಸೆಲ್ಲಿಂಗ್ ಮಾಡ್ಕೊಂಡಿರೋದು. ಸೊ ಯಾಕಂದರೆ ಮತ್ತೆ 2 ಗಂಟೆ ಮೇಲೆ ಸ್ಟಾಕ್ ಹಿಡ್ಕೊಂಡಿದ್ರೆ ನಾವು. ಸೊ ಮತ್ತೆ ಒಂದು ಫುಲ್ ಬ್ಯಾಗ್ ತಗೊಳುತ್ತೆ ಅಂದ್ಕೊಂಡ್ರೆ ಮತ್ತೆ ಟೈಮ್ ತುಂಬ ಕಮ್ಮಿ ಇತ್ತು. ಆಲ್ರೆಡಿ ಇನ್ನೂ 1 ಅವರ್ ಮಾರ್ಕೆಟು. ಸೊ ಯಾವ ಕಡೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನು 162ಗೆ ಬಿಟ್ಬಿಟ್ಟೆ. ಟೋಟಲ್ಲು ಇಲ್ಲಿ ನೋಡ್ಬೋದು, ಟೋಟಲ್ಲು 154 ಅಂದರೆ 8 ರೂಪಾಯಿ ಹಿಡ್ಕೊಂಡೆ. ಒಂದು ಸ್ಟಾಕ್ ಮೇಲೆ ಒಂದು ಕ್ವಾಂಟಿಟಿ ಮೇಲೆ 8 ರೂಪಾಯಿ ಹಿಡ್ಕೊಂಡಿದ್ದೀನಿ. ನೋಡ್ಬೋದು ಇವತ್ತಿನ ಪ್ರಾಫಿಟ್ ಬಂದ್ಬಿಟ್ಟು 368. ಕ್ವಾಂಟಿಟಿ ಬಂದ್ಬಿಟ್ಟು 46. ಸೊ ನಾನು ಯೂಸ್ ಮಾಡಿರೋ ಅಮೌಂಟು ಬಂದ್ಬಿಟ್ಟು ಇಲ್ಲಿ 12,700 ರೂಪಾಯಿ. ಓಕೆ, 12,700 ರೂಪಾಯಿ. ಸೊ ಆರಾಮಾಗಿ ಯಾರೆಲ್ಲ 10,000-15,000 ರೂಪಾಯಿ ಇಟ್ಕೊಂಡಿದ್ವಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಅಂದರೆ ಫಸ್ಟು ನಿಧಾನಕ್ಕಾದ್ರೂ ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಬರಬೇಕು. ಸೊ ನಾನು ಹೇಳೋದು ಯಾವ ಥರ ಅಂತಂದರೆ, ಒಂದು 10 ಟ್ರೇಡ್ ಮಾಡಿದರೆ ಮಿನಿಮಮ್ ಒಂದು 50% ಒಂದು 5 ಟ್ರೇಡ್ ಆದರೂ ಪಾಸಿಟಿವಲ್ಲಿರಬೇಕು. ಸೊ ಅಂದರೆ ರಿಸ್ಕ್ ಕಮ್ಮಿ ಇರಬೇಕು, ರಿವಾರ್ಡ್ ಜಾಸ್ತಿ ಇರಬೇಕು. ಆವಾಗ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಕಲಿಯೋಕ್ಕೂ ಇಂಟ್ರೆಸ್ಟ್ ಬರುತ್ತೆ, ಮತ್ತು ದುಡ್ಡು ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಪದೇ ಇಲ್ಲಿ ಬಂದು ದುಡ್ಡು ಕಳ್ಕೊತಾನೆ ಹೋಗ್ತಾಯಿದ್ರೆ ಮೋಟಿವೇಶನ್ ಸಿಗೋಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಡ್ರಾಪ್ ಆಗಬೇಕಾಗುತ್ತೆ. ಆದಷ್ಟು ನಾನು ಈಕ್ವಿಟಿನೇ ಟ್ರೇಡ್ ಮಾಡೋದು. ಈಕ್ವಿಟಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ನನ್ನ ಕ್ಯಾಪಿಟಲ್ ಬಂದುಬಿಟ್ಟು 10,000-15,000 ರೂಪಾಯಿ. ಸೊ ಅದಕ್ಕೆ ಡೈಲಿ 1% ಅಂದ್ರೂ 100 ರೂಪಾಯಿ. ಸೊ ನನಗೆ ಆಲ್ರೆಡಿ 3% ಮೇಲ್ಗಡೆ ಡೈಲಿ ನನಗೆ ಪ್ರಾಫಿಟ್ ಸಿಗ್ತಾಯಿದೆ. ಸೊ ನಾನು ಇದೇ ಪ್ರಾಫಿಟನ್ನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಯಾಕೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಸ್ಟಾಕ್ ಮಾರ್ಕೆಟಲ್ಲಿ ಬರ್ತಾರೆ, ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಹೋಗ್ತಾಯಿದ್ದಾರೆ. ಅದಕ್ಕೋಸ್ಕರನೇ ಈ ವಿಡಿಯೋ ತೋರಿಸಿರೋದು.